ಕಾಂಗ್ರೆಸ್ ಬಿಜೆಪಿ ನಡುವೆ ಒಳ ಮೀಸಲಾತಿ ಸಮರ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಇವತ್ತು ವಿಧಾನ ಪರಿಷತ್ನಲ್ಲಿ ದಮ್ಮು ತಾಕತ್ತಿನ ಸವಾಲ್ ಕೂಡ ಎದುರಾಯಿತು. ವಿಧಾನ ಪರಿಷತ್ನಲ್ಲಿ ಇವತ್ತು ದಮ್ಮು ತಾಕತ್ತಿನ ಸವಾಲ್ ಕೂಡ ಎದುರಾಯಿತು. ಒಳ ಮೀಸಲಾತಿ ವಿಚಾರಕ್ಕೆ ಸಚಿವ ಜಮೀರ್ ಗುಡುಗಿದ್ದಾರೆ. ವಿರೋಧ ಪಕ್ಷದವರಿಗೆ ದಮ್ಮು ತಾಕತ್ತಿನ ಸವಾಲ್ ಹಾಕಿದ್ರೆ ನಮಗ್ ದಮ್ ಇರೋದಕ್ಕೆ ಜಾರಿ ಮಾಡಿದೀವಿ ಕಣ್ರಿ ಅಂತ ಸಚಿವ ಜಮೀರ್ ವಿರೋಧ ಪಕ್ಷದವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಜಮೀರ್ ಮಾತಿಗೆ ಬಿಜೆಪಿ ಸದಸ್ಯರು ಕೆಂಡವಾಗಿದ್ದಾರೆ. ಇದೀಗ ಮಂತ್ರಿಯಾಗಿ ಈ ರೀತಿ ಮಾತಾಡಿದ್ದು ಸರಿಯಲ್ಲ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಪದ ಬಳಕೆ, ಹಿಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅವರೇ ಈ ಪದವನ್ನ ಬಳಸಿದ್ರು ಅಂತ ವಾಪಸ್ ಟಾಂಗ್ ಕೊಟ್ಟಿದ್ದಾರೆ. ಆಗ ನೀವೇನ್ ಮಾಡ್ತಾ ಇದ್ರಿ ಅಂತ ಬೈರತಿ ಸುರೇಶ್ ಅಂದ್ರೆ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿರೋದು. ಕಾಂಗ್ರೆಸ್ ಬಿಜೆಪಿ ನಡುವೆ ಒಳ ಮೀಸಲಾತಿಯ ಸಮರ ನಡೆದಿದ್ದು ಪರಿಶಿಷ್ಟ ಎಡಗೈ ಸಮುದಾಯಗಳ ದಶಕಗಳ ಬೇಡಿಕೆ ಹಾಗೂ ಹೋರಾಟ ಕೊನೆಗೂ ಕೂಡ ಸಾಕಾರಗೊಂಡಿದೆ. ಆ ಸಾಕಾರಗೊಳಿಸಿದ್ದು ನಾವು ಅನ್ನುವ ಕ್ರೆಡಿಟ್ಗೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದರ ನಡುವಲ್ಲೇ ಪದ ಬಳಕೆ, ದಮ್ಮು ತಾಕತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡಿ, ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೊಡಬೇಕಂತ ಕಾನೂನಲ್ಲಿ ಇಲ್ಲ. ಒಂದು ಕೇಳಿ, ಒಂದು ವೇಳೆ ಮುಖ್ಯಮಂತ್ರಿ ಮಾಡಿಲ್ಲ, ಇವ್ರಿಗೂ ತಾಕತ್ತು ಇಲ್ಲ, ದಮ್ಮು ಇಲ್ಲ. ನಿಮ್ ಕಾಲದಲ್ಲಿ ನಮ್ ತಾಕತ್ತಿದ್ದು ದಮ್ಮು ಇತ್ತು, ನಾವು ಮಾಡಿದೀವಿ. ಮಾನ್ಯ ಸಭಾಪತಿ ಅವರು, ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮನೆ ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ದಯಮಾಡಿ ಕೂಡ 45 ವರ್ಷಗಳಿಂದ ತಾವು ಒಂದು ನಿಮಿಷ ಕೇಳಿ, ಯಾವ್ದಾದ್ರು ಕಡತಿಂದ ತೆಗೆದಾಕಿ ಹೇಳಿ, ಕಡತಿಂದ ತೆಗೆದಾಕಿ. ಈಗ ನೀವು ಮುಖ್ಯಮಂತ್ರಿ ಬಿಲ್ ಮನೆ ಮಾಡಪ್ಪ. ಇದು ಮಂತ್ರಿಗಳ ವರ್ತನೆ ಸರಿ. ಒಬ್ಬ ಮಂತ್ರಿಯ ಕಥೆ ಇದು. ಮಂತ್ರಿ ಆದವರು ಈ ರೀತಿ ಮಾಡೋದಾ? ಒಂದ್ ನಿಮಿಷ ಕೊಡ್ರಿ. ತಳವಾರ್ ನೋಡಿ, ಮಂತ್ರಿಗಳಾದಂತವ್ರು ಜಗಳಬೇಡಿ, ಕುತ್ಕೊಳ್ಳಿ. ಹೇಳು ಮಟ್ಟದ ಕೇಳೋದಲ್ಲ ನೀವು. ಇದು ಸರಿ ಇದೆಯಾ? ಕೇಳಿ. ಒಬ್ಬ ಸಚಿವರು ನಡೆಯುದು ಸುರೇಶ್ ನೋಡಿ. ಸುರೇಶ್ ನೋಡಿ, ಸುರೇಶ್ ನೋಡಿ, ಇವ್ರೆ ಮಂತ್ರಿಗಳಾದಂತವ್ರು ನನ್ನ ಮಾತು ಕೇಳಿ. ಮಂತ್ರಿ ಅವ್ರು ನಾನು ಕೂಡ ಮಾತಾಡಿ ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವರು ಹೇಳಿದ್ರಲ್ಲ, ರವಿ ಅವರು ಹೇಳಿದೆ ನಾನು. ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವರು ಹೇಳಿದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ತಾಕತ್ತು ದಮ್ಮು ಅಂತ ಇವ್ರು ಹೇಳಿದ ಮೇಲೆ ಇವ್ರ ಮೇಲೆ ಬೀಳ್ತಾ ಇದ್ರಲ್ಲ, ಅವಾಗ ಏನ್ ಮಾಡಿದ್ರು ಅಂತ ಕೇಳಿ ಗೌರವ ಕೊಡಲಿಲ್ಲ. ಅವರು ಏನೇನು ಮಾತಾಡ್ತಾರೆ? ತಾಕತ್ತು ದಮ್ಮು ಜಮೀರ್ ಹೇಳಿದ್ದು, ನಿಮ್ಗಿರ್ಲಿಲ್ಲ, ನಮ್ಗಿತ್ತು. ಪಾಯಿಂಟ್ ಆಫ್ ಆರ್ಡರ್. ಏನ್ರಿ ನೀವು? ನಾವೆಲ್ಲ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು. ಇವತ್ತಿನ ಕಲಾಪ ಹಲವು ವಿಚಾರಗಳಿಗೆ ಸಾಕ್ಷಿಯಾಯಿತು. ಇದೇ ಸದನದಲ್ಲಿ ಯತ್ನಾಳ್ರನ್ನ ಕಾಂಗ್ರೆಸ್ ಸದಸ್ಯರು ಕಿಚಾಯಿಸಿದ್ದಾರೆ. ಕಿಂಡಲ್ ಮಾಡಿದ ಕಾಂಗ್ರೆಸ್ಸಿಗರ ಕಾಲೆಳೆದಿದ್ದಾರೆ ಶಾಸಕ ಯತ್ನಾಳ್.
ಪಾಪ ಯತ್ನಾಳ್ಗೆ ಬಿಜೆಪಿ ಅವರು ಈ ಸ್ಥಿತಿಗೆ ತಂದ್ಬಿಟ್ರು ಅಂತ ಕಾಂಗ್ರೆಸ್ನವರು ಕಾಲೆಳೆಯೋ ಪ್ರಯತ್ನ ಮಾಡಿದ್ರು. ಅದನ್ನ ಕೇಳಿಸ್ಕೊಂಡು ಸುಮ್ ಕೂರ್ತಾರ? ಅದು ಕೂಡ ಯತ್ನಾಳ್ ಏನಂದ್ರು ನೋಡೋಣ ಬನ್ನಿ. ಬಿಜೆಪಿ ಅವರು ಯತ್ನಾಳ್ ಅವ್ರಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ರಲ್ಲ, ಫ್ರಂಟ್ ಲೈನ್ ಅಲ್ಲಿ ಇದ್ದವ್ರನ್ನ ಬ್ಯಾಕ್ ಸೀಟಿಗೆ ಕೂರಿಸ್ಬಿಟ್ರಲ್ಲ ಅಂತ ಕಾಲ್ ಎಳ್ದಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ಯತ್ನಾಳ್ ಅವರು ಮೊದಲ ಸಾಲಲ್ಲಿ ಇದ್ದಂತಹ ಯತ್ನಾಳ್ ಕೊನೆ ಸ್ಥಾನದಲ್ಲಿದ್ದಾರೆ, ಉಚ್ಚಾಟನೆ ಮಾಡಿ ಅನ್ಯಾಯ ಮಾಡಿಬಿಟ್ರು ಅಂತ ಏನು ಕಾಂಗ್ರೆಸ್ ಕಾಲೆಳಿತಾ ಇದ್ದಂಗೆ ರಾಜಣ್ಣ ಅವರ ವಜಾವನ್ನ ಪ್ರಸ್ತಾಪ ಮಾಡಿ ತಿರುಗೇಟ್ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ಅಲ್ಲ, ರಾಜಣ್ಣಂಗೆ ಅವಮಾನ ಮಾಡಿದ್ರಲ್ಲ, ಅಪಮಾನ ಮಾಡಿದ್ರಲ್ಲ, ಅಷ್ಟೇನು ನನ್ಗಾಗಿಲ್ಲ ಬಿಡ್ರಿ ಅಂದ್ಬಿಟ್ಟು. ರಾಜಣ್ಣ ಅವ್ರಿಗೆ ನೀವು ಮಾಡಿರೋ ಅವಮಾನ ಅಪಮಾನದ ಮುಂದೆ ನಂದೇನು ಅಲ್ಲ ಬಿಡಿ ಅಂತ ಅವ್ರಿಗೆ ಅಲ್ಲಲ್ಲೇ ಉತ್ತರ ನೋಡ್ಕೊಳ್ಳೋ ಹಂಗೆ, ಅಂದ್ರೆ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದಾರೆ. ಕೂತೀವಲ್ಲ ಅವ್ರಿನ್ನ ಸ್ವಲ್ಪ ಆ ಕಡೆ ಅಡ್ಜಸ್ಟ್ ಇರ್ಬೋದು, ನಾನಂತರ ಪೂರ್ತಿ 100% ನಾನ್ ಅಡ್ಜಸ್ಟ್ಮೆಂಟು. ಇವತ್ತು ಅಧ್ಯಕ್ಷರೇ, ನಾನು ತಾವೇನು ಇವತ್ತು ಏನೋ ಉಚ್ಚಾಟಿತ, ಎಲ್ಲರೂ ಉಚ್ಚಾಟಿತ ಅದವ್ರಿ, ಪ್ರಧಾನಮಂತ್ರಿಗಳು ಉಚ್ಚಾಟಿತರಾಗ್ಯಾರ. ಅಲ್ಲ, ನಿಮ್ಗೆ ಬಹಳ ಹೀನಾಯವಾಗಿ ಬಹಳ ಯಾಕೆ ಉಚ್ಚಾಟನೆ ಮಾಡಿದ್ದಾರೆ? ಏನ್ ಹೀನ ಇಲ್ಲ. ಆಯ್ತು, 1 ನಿಮಿಷ ಮುಗೀತು, ಟೈಮ್ ಮುಗೀತಾ ಬಂತು ನಿಮ್ದು. ಈ ತರ ಮಾಡಬಾರ್ದಿತ್ತು ಬಿಜೆಪಿ ಅವರು ಈ ಮಟ್ಟಕ್ಕೆ. ನಿಮ್ಮ ನೀವು ಮಾತಾಡಿ. ಅಲ್ಲ, ನಿಮ್ಮ ಯಾಕೆ ನೀವು ಮಾತಾಡ್ತೀರ ಅವ್ರಿಗೆ? ನೀವು ಮಾತಾಡಿದ್ರೆ ನೀವು ಮಾತಾಡಿ. ನಮ್ಮ ವಾಲ್ಮೀಕಿ ಜನಾಂಗದ ರಾಜಣ್ಣ ಅವ್ರಿಗೆ ಅಧ್ಯಕ್ಷರ ಈ ಸದನದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದ ನೇರ ನುಡಿಯ ಮನುಷ್ಯ ರಾಜಣ್ಣ ಅವ್ರಿಗೆ ಆದಂತ ಅಪಮಾನ ನಮಗೇನಾಗಿಲ್ಲ. ಅಲ್ಲ, ನಿಮ್ಗೆ ಮಾಡಿರೋದು ಅಪಮಾನ ಬಿಟ್ರೆ ಉಚ್ಚಾಟನೆ ಮಾಡಿದ್ದೀರಿ. ಯಾರು ರಾಜಕೀಯ ಮಾತಾಡಬೇಡಿ. ಆಯ್ತು ಶರತ್, ಮಾತಾಡ್ಲಿ, ಟೈಮ್ ಇಲ್ಲ, ಮಾತಾಡ್ಲಿ. ಆಯ್ತು, ನೀವಾಗ ಮಾತಾಡ್ತೀರಿ, ಎದ್ದು ಹೋಗ್ತೀರಿ, ಬರ್ತೀರಿ. ಇಲ್ಲಿ ನಾನೆಲ್ಲ ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ, ಚರ್ಚೆಗೆ ಈ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು.